ಸಿಎಂ ವಿಜಯ್ ವಿಚ್ಛೇದನ ಕೇಸ್ಗೆ ಬಿಗ್ ಟ್ವಿಸ್ಟ್ ಪಡೆದುಕೊಳ್ತಾ ಇರುವಂತದ್ದು. ಕೊನೆಗೂ ಸರಿಯಾಯಿತು ದಳಪತಿಗಳ ಸಂಸಾರ. ಇನ್ನು ಕಡೆಗೂ ಒಂದಾಗೇ ಬಿಟ್ರು ವಿಜಯ್ ಸಂಗೀತ. ಸಿಎಂ ವಿಜಯ್ ವಿಚ್ಛೇದನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆಗೂ ಸರಿಯಾಯಿತು ದಳಪತಿ ಸಂಸಾರ. ಕಡೆಗೂ ಒಂದಾಗೇ ಬಿಟ್ರು ವಿಜಯ್ ಸಂಗೀತ. ಫಲಿಸಿತು ದಳಪತಿ ವಿಜಯ್ ಫ್ಯಾನ್ಸ್ ಪ್ರಾರ್ಥನೆ. ವಿರಸ ಮರೆತು ಮತ್ತೆ ಒಂದಾದ ವಿಜಯ್ ಸಂಗೀತ. ಹುಸಿಯಾಗಲಿಲ್ಲ ವಿಜಯ್ ಅಭಿಮಾನಿಗಳ ನಿರೀಕ್ಷೆ. ಇನ್ನು ಸಿಎಂ ವಿಜಯ್ ವಿಚ್ಛೇದನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕೊನೆಗೂ ನೋಡಿ ಸರಿಯಾಯಿತು ದಳಪತಿ ಸಂಸಾರ. ವಿಜಯ್ ಅವರ ಸಂಸಾರ ಇದೀಗ ಸರಿಯಾಗಿರುವಂತದ್ದು. ಕಡೆಗೂ ಒಂದಾಗೇ ಬಿಟ್ರು ವಿಜಯ್ ಹಾಗೆ ಸಂಗೀತ. ಸಿಎಂ ವಿಜಯ್ ಹಾಗೆ ಸಂಗೀತ ಒಂದಾಗಿದ್ದಾರೆ. ಫಲಿಸಿತು ದಳಪತಿ ವಿಜಯ್ ಫ್ಯಾನ್ಸ್ ಪ್ರಾರ್ಥನೆ. ಎಷ್ಟೋ ಅಭಿಮಾನಿಗಳು ಒಂದಾಗಬೇಕು ಈ ಜೋಡಿ ಅಂತ ಇದ್ರು. ವಿರಸ ಮರೆತು ಮತ್ತೆ ಒಂದಾದ ವಿಜಯ್ ಹಾಗೆ ಸಂಗೀತ. ಹುಸಿಯಾಗಲಿಲ್ಲ ವಿಜಯ್ ಅಭಿಮಾನಿಗಳ ನಿರೀಕ್ಷೆ. ಸಿಎಂ ವಿಜಯ್ ವಿಚ್ಛೇದನ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕೊನೆಗೂ ಸರಿಯಾಯಿತು ದಳಪತಿ ಸಂಸಾರ ಅನ್ನುವಂಥದ್ದು. ಕಡೆಗೂ ಕೂಡ ಒಂದಾಗೇ ಬಿಟ್ರು ಸಿಎಂ ವಿಜಯ್ ಹಾಗೆ ಸಂಗೀತ. ಫಲಿಸಿತು ದಳಪತಿ ಫ್ಯಾನ್ಸ್ಗಳ ಈ ಒಂದು ಕೋರಿಕೆ, ಪ್ರಾರ್ಥನೆ ಎಲ್ಲವೂ ಕೂಡ ಇವತ್ತು ಈಡೇರಿರುವಂತದ್ದು. ವಿರಸ ಮರೆತು ಮತ್ತೆ ಒಂದಾಗಿದ್ದಾರೆ ವಿಜಯ್ ಹಾಗೆ ಸಂಗೀತ. ನೋಡಿ, ವಿಚ್ಛೇದನ ಕೋರಿ ಅರ್ಜಿಯನ್ನ ಹಾಕಿದ್ರು. ಅದು ಕೂಡ ಸಂಗೀತ ಅವರೇ ಈ ಒಂದು ಅರ್ಜಿಯನ್ನ ಮೊದಲು ಸಲ್ಲಿಕೆ ಕೂಡ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿತ್ತು. ಈಗ ಎಲ್ಲವೂ ಕೂಡ ಸರಿಯಾಗಿರುವಂತದ್ದು. ದಳಪತಿ ಸಂಸಾರ ಈಗ ಕೊನೆಗೂ ಸರಿಯಾಯಿತು ಅನ್ನುವಂತಹ ಮಾತು. ಖುಷಿ ಆಗ್ತಾ ಇದೆ ಈ ಒಂದು ಸುದ್ದಿ ಕೇಳೋದಕ್ಕೂ ಕೂಡ ಓದೋದಕ್ಕೂ ಕೂಡ. ಕೊನೆಗೂ ನೋಡಿ ಒಂದಾಗೇ ಬಿಟ್ರು ಸಿಎಂ ವಿಜಯ್ ಹಾಗೆ ದಳಪತಿ ಸಂಗೀತ. ವಿಜಯರಿಂದ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದ ಸಂಗೀತ. ವಿಜಯರಿಂದ ಶಾಶ್ವತ ಜೀವನಾಂಶ ಕೋರಿದ್ದ ಸಂಗೀತ. ವಿಜಯ್ ಮೇಲೆ ಅನೈತಿಕ ಸಂಬಂಧದ ಆರೋಪವನ್ನ ಕೂಡ ಮಾಡಿದ್ರು. ನಟಿ ತ್ರಿಷಾ ಹೆಸರನ್ನೇ ಹೇಳದೆ ಆರೋಪ ಮಾಡಿದ್ರು. ಪತ್ನಿ ಆರೋಪಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ವಿಜಯ್ ದಳಪತಿ. ಸಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ಇಂದು ಈ ಒಂದು ಕುರಿತಾಗಿ ವಿಚಾರಣೆ ನಡೆದಿತ್ತು. ದಿಢೀರ್ ಡೈವೋರ್ಸ್ ಅರ್ಜಿ ವಾಪಸ್ ಪಡೆದ ವಿಜಯ್ ಪತ್ನಿ ಸಂಗೀತ. ವರ್ಚುವಲ್ ಆಗಿ ವಿಚಾರಣೆ ಹಾಜರಾಗಿದ್ದ ವಿಜಯ್ ದಂಪತಿ. ಲಂಡನ್ನಿಂದ ವಿಚಾರಣೆಗೆ ಹಾಜರಾಗಿದ್ದ ಸಂಗೀತ. 20 ನಿಮಿಷಗಳ ಕಾಲ ನಡೆದ ದಂಪತಿಗಳ ವಿಚಾರಣೆ. ಮುಂದಿನ ವಿಚಾರಣೆ ಡೇಟ್ ಘೋಷಿಸಲು ಮುಂದಾಗಿದ್ದ ಕೋರ್ಟ್. ಮುಂದಿನ ವಿಚಾರಣೆ ಡೇಟ್ ಘೋಷಿಸಲು ಮುಂದಾಗಿದ್ದಂತಹ ಕೋರ್ಟ್ ಈ ವೇಳೆ ಅರ್ಜಿ ವಾಪಸ್ ಪಡೆಯುವುದಾಗಿ ವಿಜಯ್ ಪತ್ನಿ ಸಂಗೀತ ಹೇಳಿಕೆಯನ್ನ ನೀಡಿದ್ದಾರೆ. ವಾಪಸ್ ಪಡೆದುಕೊಳ್ತೀನಿ ಅಂತ. ವಿಚ್ಛೇದನ ಪ್ರಕರಣಕ್ಕೆ ಇದೀಗ ಇತಿಶ್ರೀ ಹಾಡಿರುವಂತದ್ದು ನ್ಯಾಯಾಲಯ. ಚಂಗಲ್ಪಟ್ಟು ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ಕೂಡ ಈ ಒಂದು ಸಂಬಂಧಕ್ಕೆ ವಿಚಾರಣೆ ಕೂಡ ಮಾಡಲಾಗಿತ್ತು. ವಿಜಯ್ ಅವರಿಂದ ಶಾಶ್ವತ ಜೀವನಾಂಶವನ್ನ ಕೂಡ ಕೋರಿದ್ರು ಸಂಗೀತ ಅವರು. ಅದಾದ ಬಳಿಕ ಈಗ ಲಂಡನ್ನಿಂದ ವರ್ಚುವಲ್ ಆಗಿ ಒಂದು ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು. ವಿಜಯ್ ಮೇಲೆ ಅನೈತಿಕ ಸಂಬಂಧದ ಆರೋಪವನ್ನ ಕೂಡ ಮಾಡಿದ್ರು. ನಟಿ ತ್ರಿಷಾ ಅವರ ಹೆಸರನ್ನ ಹೇಳದೆ ಆರೋಪವನ್ನ ಮಾಡಿದ್ರು ಸಂಗೀತ. ಈ ಒಂದು ಆರೋಪಕ್ಕೆ, ಪತ್ನಿಯ ಆರೋಪಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ವಿಜಯ್ ಅವರು. ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇದೀಗ ಚಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ಇವತ್ತು ನಡೆದಂತಹ ವಿಚಾರಣೆ ವೇಳೆ ದಿಢೀರ್ ಡಿವೋರ್ಸ್ ಅರ್ಜಿ ವಾಪಸ್ಸನ್ನ ಪಡೆದಿರುವಂತದ್ದು ವಿಜಯ್ ಅವರ ಪತ್ನಿ ಸಂಗೀತ. ವರ್ಚುವಲ್ ಆಗಿ ವಿಚಾರಣೆಗೆ ಹಾಜರಾಗಿದ್ರು ವಿಜಯ್ ದಂಪತಿ. ಇನ್ನು ವಿಜಯ್ ಅವರ ಪತ್ನಿ ಸಂಗೀತ ಅವರಿದ್ದಾರಲ್ಲ, ಅವರು ಲಂಡನ್ ನಲ್ಲಿ ಇದ್ದಾರೆ. ಅಲ್ಲಿಂದನೇ ಅವರು ವರ್ಚುವಲ್ ಮೂಲಕ
ಹಾಜರಾಗಿದ್ರು ವಿಚಾರಣೆಗೆ. 20 ನಿಮಿಷಗಳ ಕಾಲ ಈ ಒಂದು ದಂಪತಿಗಳ ವಿಚಾರಣೆ ನಡೆದಿತ್ತು. ವಿಚಾರಣೆಯನ್ನ ಕೂಡ ಮಾಡಲಾಗಿತ್ತು. ಮುಂದಿನ ವಿಚಾರಣೆಯ ಡೇಟ್ ಘೋಷಿಸಲು ಮುಂದಾಗಿದ್ದಂತಹ ಕೋರ್ಟ್ ಈ ವೇಳೆ ಅರ್ಜಿ ವಾಪಸ್ ಪಡೆಯುವುದಾಗಿ ಸಂಗೀತ ಹೇಳಿದ್ದಾರೆ. ಕೋರ್ಟ್ನ ಮುಂದೆ ವಿಚಾರಣೆಯ ವೇಳೆ ವಿಚ್ಛೇದನ ಪ್ರಕರಣಕ್ಕೆ ಇದೀಗ ಇತಿಶ್ರೀ ಹಾಡಿರುವಂಥದ್ದು ನ್ಯಾಯಾಲಯ. ವಿಚ್ಛೇದನದಿಂದ ಮೂಕಾಂಬಿಕೆ ದರ್ಶನದ ಬಳಿಕ ಮನಸ್ಸು ಬದಲಿಸಿದ್ರ ವಿಜಯ್ ಅನ್ನುವಂತಹ ಪ್ರಶ್ನೆ. ಇತ್ತೀಚೆಗೆ ಮೂಕಾಂಬಿಕೆ ದೇವಾಲಯಕ್ಕೆ ಆಗಮಿಸಿದ್ರು ವಿಜಯ್. ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನ ಪಡೆದಿದ್ದ ವಿಜಯ್ ಮೂಕಾಂಬಿಕೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದ ದಳಪತಿ. ದೇವಿ ದರ್ಶನದ ಬಳಿಕ ದಾಂಪತ್ಯ ಜೀವನದಲ್ಲಿ ಈಗ ಹೊಸ ಬೆಳಕು ಕೂಡ ಮೂಡ್ತಾ ಇದೆ. ದಂಪತಿ ಸಂಧಾನಕ್ಕೆ ಮುಂದಾದಂತಹ ಸಿಎಂ ವಿಜಯ್ ಪೋಷಕರು. ವಿಜಯ್ ತಾಯಿ ಶೋಭಾ ಚಂದ್ರಶೇಖರ್ ರಿಂದ ಸತತ ಸಂಧಾನ ಆಗ್ತಾ ಇತ್ತು. ರಾಜಿ ಸಂಧಾನದ ಬಳಿಕ ಮನಸ್ಸು ಬದಲಿಸಿದ ವಿಜಯ್ ಹಾಗೆ ಸಂಗೀತ. ಲಂಡನ್ನಿಂದ ಚೆನ್ನೈಗೆ ವಾಪಸ್ಸಾಗಿದ್ದ ಪತ್ನಿ ಸಂಗೀತ ವಿಜಯ್ ಅವರು. ಮೂಕಾಂಬಿಕೆ ದರ್ಶನದ ಬಳಿಕ ವಿಜಯ್ ಮನಸ್ಸು ಬದಲಿಸಿದ್ರ. ಇತ್ತೀಚೆಗೆ ಮೂಕಾಂಬಿಕೆ ದೇವಾಲಯಕ್ಕೆ ಆಗಮಿಸಿದ್ದ ವಿಜಯ್ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಭೇಟಿಯನ್ನ ನೀಡಿ ಒಂದು ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಬಳಿಕ ಈಗ ದೇವಿ ದರ್ಶನದ ಬಳಿಕ ದಾಂಪತ್ಯ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು ದೇವಿಗೆ 1.6 kg ತೂಕದ ಬೆಳ್ಳಿ ಖಡ್ಗವನ್ನ ಕೂಡ ನೀಡಿದ್ರು. ವಿಶೇಷವಾಗಿ ಜೂನ್ 12, 2026 ಮಧ್ಯಾಹ್ನ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ಆಗಮಿಸಿ ಒಂದು ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಜೂನ್ನಲ್ಲಿ ಈ ಒಂದು ವಿಜಯ್ ಅವರು ಮೂಕಾಂಬಿಕೆ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ರು. ಈಗ ಸೆಪ್ಟೆಂಬರ್ ತಿಂಗಳು, ಈ ಒಂದಷ್ಟು ತಿಂಗಳ ಮಧ್ಯದಲ್ಲೇ ನೋಡಿ ವಿಜಯ್ ಅವರಿಗೆ ಈಗ ಪ್ರಾರ್ಥನೆ ಫಲಿಸಿರುವಂಥದ್ದು. ವಿಜಯ್ ಅವರು ವಿಚ್ಛೇದನ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಅನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇರುವಂಥದ್ದು. ಕೊನೆಗೂ ಕೂಡ ದಳಪತಿ ಸಂಸಾರ ಸರಿಯಾಗ್ತಾ ಇದೆ. ಮೂಕಾಂಬಿಕೆ ದರ್ಶನದ ಬಳಿಕ ಮನಸ್ಸು ಬದಲಿಸಿದ್ರ ವಿಜಯ್ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇತ್ತೀಚೆಗೆ ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ನೀಡಿ ಒಂದು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಕೂಡ ಪಡೆದುಕೊಂಡಿದ್ರು. ಅದು ಜೂನ್ 12ನೇ ತಾರೀಕಿನಂದು. ಈಗ ಸೆಪ್ಟೆಂಬರ್. ಈ ಒಂದು ದೇವಿಯ ದರ್ಶನದ ಬಳಿಕ ಈಗ ದಂಪತ್ಯದಲ್ಲಿದ್ದಂತಹ ಬಿರುಕುಗಳು ಎಲ್ಲವೂ ಕೂಡ ಮುಗಿದು ಹೋಯಿತು ಅನ್ನುವಂತಹ ಮಾತು ಕೂಡ ಈಗ ನಿಜ ಆಗ್ತಾ ಇದೆ. ಸತತವಾಗೂ ಕೂಡ ವಿಜಯ್ ಅವರ ತಾಯಿಯವರು ಒಂದು ಸಂಧಾನವನ್ನ ಮಾಡ್ತಾ ಇದ್ರು. ಯಾಕಂತಂದ್ರೆ ಮಗನ ಒಂದು ಸಂಸಾರ ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು ಎಲ್ಲರೂ ನಾವು ಒಟ್ಟಾಗಿರ್ಬೇಕು ಅನ್ನುವಂತಹ ಕಾರಣಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ರವಿಕುಮಾರ್. ರವಿ, ಇದೀಗ ವಿಜಯ್ ಅವರ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂಗೀತ ಅವರು ವಾಪಸ್ ಪಡೆದುಕೊಂಡಿದ್ದಾರೆ. ಅಭಿಮಾನಿಗಳಲ್ಲಿ ಸಂತಸ ಕೂಡ ಮನೆ ಮಾಡಿರುವಂಥದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಗಂಗಾ, ಯಾಕಂತಂದರೆ ವಿಜಯ್ ಅವರ ಒಂದು ಏಳಿಗೆ ತುಂಬ ದೊಡ್ಡದಾಗಿರುವಂಥದ್ದು. ಯಾಕಂತಂದರೆ ಒಬ್ಬ ನಟನಾಗಿದ್ದಂಥವರು ತಮಿಳುನಾಡಲ್ಲಿ CM ಆಗ್ತಾರೆ. ಎಲ್ಲೊಂದು ಕಡೆ ಯಾಕಂದರೆ ಎಲೆಕ್ಷನ್ ಏನಾರ ಚುನಾವಣೆ ಮುಂಚಿತವಾಗಿ ವಿಜಯ್ ಮತ್ತು ಸಂಗೀತ ಮಧ್ಯೆ ಬಿರುಕನ್ನು ಮೂಡಿತ್ತು. ಆಮೇಲೆ ಕೋರ್ಟ್ ಮೆಟ್ಲೇರಿದ್ರು ಕೂಡ. ಅದಾದ ನಂತರದ ಅಭಿಮಾನಿಗಳಲ್ಲಿ ಕೂಡ ಒಂದು ಆತಂಕವನ್ನು ಮೂಡುವಂಥದ್ದು ಸಹಜವಾಗಿ ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ಅಂದರೆ ಅನೈತಿಕ ಸಂಬಂಧದ ವಿಚಾರವಾಗಿ, ಅಂದರೆ ಅವರ ಏನು ತ್ರಿಷಾ ಅವರ ಹೆಸರು ಹೇಳಿದೇನೆ ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೋರ್ಟ್ನ ಮೆಟ್ಲೇರಿದ್ರು. ಜೀವನಾಂಶವನ್ನು ಕೂಡ ಸಂಗೀತ ಅವರು ಕೇಳಿದರು. ಬಟ್ ಎಲ್ಲೋ ಒಂದು ಕಡೆ ನಾವು ನೋಡುವಂಥದ್ದಾದರೆ ಜೇಸನ್ ಸಂಜಯ್ ಅವರು ಇತ್ತೀಚೆಗೆ ಕೆಲವೊಂದಿಷ್ಟು ಇಂಟರ್ವ್ಯೂಗಳನ್ನು ಕೊಡ್ತಾ ಇರ್ತಾರೆ. ಬಟ್ ಅಲ್ಲಿ ತಂದೆಯ ಬಗ್ಗೆ ಮೆಚ್ಚುಗೆಯನ್ನು ಮಾತುಗಳನ್ನು ಆಡ್ತಾ ಇರ್ತಾರೆ. ಬಟ್ ಅವತ್ತು ನಾವು ಒಂದು ಸೂಚನೆಯನ್ನು ನಾವು ನೋಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವತ್ತು ಅಂದರೆ ಏನು CM ಆದ ನಂತರದಲ್ಲಿರಬಹುದು ಮತ್ತು ಮುಂಚಿತವಾಗಿ ಅಂದರೆ ಕೋರ್ಟ್ ಮೆಟ್ಲಿರುವಂಥ ಒಂದು ರೀತಿಯಲ್ಲಿ ಕೂಡ ಎಲ್ಲೇ ಆಗಲಿ ಅವರ ಮಗ ಜೇಸನ್ ಸಂಜಯ್ ಅವರು ಕೂಡ ಹೇಳಿಕೆಯನ್ನು ನೀಡಲಿಲ್ಲ. ಬಟ್ ಸಿಗ್ಮಾ ಅನ್ನುವಂಥ ಒಂದು ವಿಚಾರ ಪ್ರಮೋಷನ್ ವೇಳೆ ತಂದೆಯ ಬಗ್ಗೆ ಸಾಕಷ್ಟು ರೀತಿಯಾಗಿ ಅಂದರೆ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದರು. ಅಲ್ಲೇ ಎಲ್ಲೊಂದು ಕಡೆ ಅಭಿಮಾನಿಗಳು ಕೂಡ ಗೊತ್ತಾಗಿತ್ತು, ಇಲ್ಲ ಎಲ್ಲವೂ ಸರಿ ಹೋಗುತ್ತೆ, ಸಂಸಾರದಲ್ಲಿ ಯಾವುದೇ ರೀತಿ ಆದಂಥ ಗೊಂದಲಗಳು ಇರಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಸಂಶಯಗಳು ಕೂಡ ಇರುವಂಥದ್ದು ನಾವು ಕಾಣ್ತಾ ಇದ್ವಿ. ಬಟ್ ಏನು ನಮ್ಮ ಕರ್ನಾಟಕಕ್ಕೆ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ವಿಜಯ್ ಅವರು ಏನು ಭೇಟಿ ಕೊಟ್ಟ ನಂತರದಲ್ಲಿ ಕೆಲವೊಂದಿಷ್ಟು ಅವರ ಜೀವನದಲ್ಲಿ ಬದಲಾವಣೆ ಆಗಿರುವುದು ಉಂಟು ಅಂತ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರವಾಗಿ ನಮಗೆ ತಿಳಿತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಈ ಒಂದು ಏನು ವಿಚಾರ ಇದೆ
ತುಂಬ ಸಂತಸದ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಎಲ್ಲೋ ಒಂದು ಕಡೆ ತಮಿಳುನಾಡಲ್ಲಿ ವಿಜಯ್ ಅವರನ್ನು ಆ ರೀತಿಯಾಗಿ ಕಾಣ್ತಾ ಇರುವಂಥದ್ದು. ಬಟ್ ಏನು ಸಂಗೀತ ಮತ್ತು ವಿಜಯ್ ಅವರ ಬಗ್ಗೆ ನಡುವೆ ಏನು ವಿಚ್ಛೇದನ ಮೂಡಿತ್ತು, ಬಟ್ ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಕೂಡ ಈ ಥರ ಆಗಬಾರ್ದಾಗಿತ್ತು ಇಬ್ಬರು. ಯಾಕಂದರೆ ಒಬ್ಬ ಅದ್ಭುತವಾದಂತಹ ನಟ, ಜೊತೆಗೆ ನಮ್ಮ CM ಅನ್ನುವಂಥ ಒಂದು ಏನು ಫ್ಯಾನ್ಸ್ ಒಂದು ಕೂಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಈ ಸಂಗೀತ ಮತ್ತು ವಿಜಯ್ ಅವ್ರನ್ನ ನೋಡಿದಾಗ ಖುಷಿ ಆಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಗಂಗಾ. ಎಸ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.